ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೆಟ್ವರ್ಕ್ ಪ್ರಾಬ್ಲಮಿಂದ ವೀಡಿಯೋನ ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ. ಇದು ಭಾನುವಾರದ ವೀಡಿಯೋ. ಭಾನುವಾರ ಶನಿವಾರ ಹಬ್ಬ ಇದ್ದರಿಂದ ಭಾನುವಾರ ತುಂಬ ಕ್ಲೀನಿಂಗ್ ಕೆಲಸ ಇತ್ತು. ಸ್ವಲ್ಪ ಬಟ್ಟೆಗಳೆಲ್ಲ ಇದ್ದು, ಪಾತ್ರೆ ತೊಳೆಯೋವೆಲ್ಲ ಜಾಸ್ತಿ ಇತ್ತು. ಹಬ್ಬ ಆದಮೇಲೆ ಒಂದು ಸಾರಿ ಕ್ಲೀನ್ ಮಾಡ್ಕೋಬೇಕು. ಅದನ್ನೆಲ್ಲ ಮಾಡಿಕೊಂಡು ಸ್ವಲ್ಪ ತಿಂಡಿ ಮಾಡೋದಕ್ಕೆ ಲೇಟ್ ಆಯಿತು. ನಾನಿವತ್ತು ದೋಸೆ, ಪಲ್ಯ, ಚಟ್ನಿ ಮಾಡೋಣ ಅಂತ ರೆಡಿ ಮಾಡ್ಕೊಂಡಿದ್ದೆ. ಆಲೂಗೆಡ್ಡೆನ ಒಂದು ವಿಷಲ್ ಹಾಕಿಸಿ ಇಟ್ಕೊಂಡಿದ್ದೆ. ಪಲ್ಯಕ್ಕೆ ಒಂದು ಬಾಣಲೆ ಇಟ್ಕೊಂಡು ಅದಕ್ಕೆ ಎಣ್ಣೆ ಹಾಕಿ ಸಾಸಿವೆ, ಕಡಲೆಬೇಳೆ ಹಾಕ್ಕೊಂಡಿದ್ದೆ. ಕಡಲೆಬೇಳೆ ಎಲ್ಲ ಸ್ವಲ್ಪ ಫ್ರೈ ಆದಮೇಲೆ ಅದಕ್ಕೆ ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಹಸಿಮೆಣ್ಸಿನ್ಕಾಯಿ ಎಲ್ಲನೂ ಹಾಕಿ ಈ ಥರ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊತಿದ್ದೀನಿ. ಆಲೂಗೆಡ್ಡೆ ಪಲ್ಯ ದೋಸೆಗೆ ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ. ಅದಕ್ಕೆ ಆಲೂಗೆಡ್ಡೆ ಪಲ್ಯನೇ ಮಾಡ್ಕೊತಿದ್ದೀನಿ ಇವತ್ತು. ಇದಕ್ಕೊಂದು 2 ಟೊಮೊಟೊನ ಹಚ್ಕೊಂಡ್ರೆ ಸಣ್ಣದಾಗಿ ತುಂಬ ಚೆನ್ನಾಗಿರುತ್ತೆ. ಟೊಮೊಟೊ ಹಾಕ್ತೇನೆ ಮಾಡ್ತಾರೆ ಹೋಟೆಲ್ಗಳಲ್ಲಿ, ಆದರೆ ಟೊಮೊಟೊ ಹಾಕಿದ್ರೆ ಸ್ವಲ್ಪ ಟೇಸ್ಟಾಗಿರೋದು, ತಿನ್ನೋದಕ್ಕೂ ಚೆನ್ನಾಗಿರುತ್ತೆ. ನಮ್ಮನೇಲಿ ಸಾಂಬಾರೆಲ್ಲ ತಿನ್ನೋದಿಲ್ಲ ಜಾಸ್ತಿ. ದೋಸೆಗೆ ಆಲೂಗೆಡ್ಡೆ ಪಲ್ಯನೇ ಜಾಸ್ತಿ ಕೇಳೋದು. ಅದಕ್ಕೆ ಆಲೂಗೆಡ್ಡೆ ಪಲ್ಯ ಮಾಡೋಣ ಇವತ್ತು ಅಂದ್ಕೊಂಡು ದೋಸೆಗೆಲ್ಲ ನೆನೆ ಹಾಕಿದೆ. ಶನಿವಾರನ ನೆನೆ ಹಾಕ್ಕೊಂಡಿದ್ದೆ ದೋಸೆಗೆ. ನಾನು ದೋಸೆ ಸಂಪಣಕ್ಕೆ ಏನು ಹಾಕ್ತೀನಿ ಅಂತಂದರೆ ಅಕ್ಕಿ ಜೊತೆಯಲ್ಲಿ ಉದ್ದಿನಬೇಳೆ, ಕಡಲೆಬೇಳೆ, ಸ್ವಲ್ಪ ತೊಗರಿಬೇಳೆ, ಸ್ವಲ್ಪ ಮೆಂತ್ಯ, ಸ್ವಲ್ಪ ಅವಲಕ್ಕಿನೂ ಸ್ವಲ್ಪ ಹಾಕ್ತೀನಿ. ತುಂಬ ಚೆನ್ನಾಗಿರುತ್ತೆ. ಅವಲಕ್ಕಿ ಹಾಕೋದ್ರಿಂದ ತುಂಬ ಸಾಫ್ಟಾಗಿ ಬರುತ್ತೆ. ಮತ್ತು ಕಡಲೆಬೇಳೆ ಹಾಕೋದ್ರಿಂದ ದೋಸೆ ಕಲರ್ ಚೇಂಜ್ ಆಗಿ ಬರುತ್ತೆ. ಸ್ವಲ್ಪ ರೆಡ್ ಕೆಂಪಿಗೆ ಬ್ರೌನ್ ಕಲರ್ ಬರುತ್ತೆ. ಈ ದೋಸೆ ನೋಡಿದ್ರೆ ನನಗೆ ಕನಕಪುರದ ಮಸಾಲೆ ದೋಸೆನೇ ನೆನಪಾಗುತ್ತೆ. ನೋಡಿ, ಟೊಮೊಟೊ ಹಾಕ್ಕೊಂಡಿದ್ದೆ. ಟೊಮೊಟೊ ಎಲ್ಲ ಸ್ವಲ್ಪ ಮೆತ್ತಗಾದ್ಮೇಲೆ ಈಗ ಆಲೂಗೆಡ್ಡೆನ ಸ್ಮ್ಯಾಶ್ ಮಾಡಿರೋದನ್ನ ಹಾಕ್ಕೊತಿದ್ದೀನಿ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಸ್ವಲ್ಪ ಕಾಯಿ ತುರಿ ಮತ್ತು ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಕನಕಪುರದಲ್ಲಿ ಮಸಾಲೆ ದೋಸೆ ಫೇಮಸ್ಸು. ಅದರಲ್ಲಿ ಬರೀ ಈರುಳ್ಳಿ ಮತ್ತು ಆಲೂಗೆಡ್ಡೆ, ಹಸಿಮೆಣ್ಸಿನ್ಕಾಯಿ ಇಷ್ಟೇ, ಜಾಸ್ತಿ ಹಾಕೋಲ್ಲ ಪಲ್ಯಕ್ಕೆ ಅವ್ರೇನು. ತುಂಬ ಟೇಸ್ಟಾಗಿರುತ್ತೆ ಮಸಾಲೆ ದೋಸೆ, ಚಟ್ನಿ ಎಲ್ಲನೂ. ನೋಡಿ, ಇವಾಗ ಆಗಿದೆ, ಪಲ್ಯ ಆಗಿದೆ. ಇವಾಗ ದೋಸೆನೂ ಚಟ್ನಿ ರೆಡಿ ಮಾಡ್ಕೊತಿದ್ದೀನಿ ನಾನು. ದೋಸೆ ಬೇಗ ಏಳಬೇಕು ಅಂತ ಅಂದರೆ, ಹಂಚಿಂದ ಬಿಟ್ಕೊಂಡು ಬೇಗ ಏಳಬೇಕು ಅಂತ ಅಂದರೆ ಅದಕ್ಕೆ ಒಂದು ಸಣ್ಣ ಈರುಳ್ಳಿನ ಎಣ್ಣೆ ಹಾಕ್ಕೊಂಡು ತಿಕ್ಕೋಬೇಕು ಹಂಚಿಗೆ. ನಾನು ಚಟ್ನಿಗೆ ಕಡಲೆ ಬೀಜ, ಒಣಮೆಣ್ಸಿನ್ಕಾಯಿ, ಕರಿಬೇವಿನ ಸೊಪ್ಪನ್ನೆಲ್ಲ ಹುರ್ಕೊಂಡಿದ್ದೀನಿ. ಮತ್ತು ತೆಂಗಿನಕಾಯಿ, ಜೀರಿಗೆ, ಮೆಣಸು ಮತ್ತು ಹುಣಸೆಹಣ್ಣು, ಬೆಳ್ಳುಳ್ಳಿ, ಕಾಯಿ ಇಷ್ಟನ್ನು ಹಾಕಿ ರುಬ್ಕೊತೀನಿ ಚಟ್ನಿಗೆ ನಾನು. ಈಗ ಒಂದೊಂದೇ ದೋಸೆನ ಹಾಕ್ಕೊತಿದ್ದೀನಿ. ತುಂಬ ಚೆನ್ನಾಗಿ ಬಂದಿದೆ ನೋಡಿ ದೋಸೆ. ದೋಸೆನ ಈ ರೀತಿ ಮುಚ್ಚಿಕ್ಕೊಂಡ್ರೆ ತುಂಬ ಚೆನ್ನಾಗಿ ಬೇಯುತ್ತೆ, ಕೆಳಗಡೆ ಮೇಲೆ ಎಲ್ಲನೂ. ಆದ್ದರಿಂದ ಹಂಗೆ ಬಿಡಬಾರ್ದು. ದೋಸೆ ಹಾಕ್ಬೇಕಾದ್ರೆ ಈ ಥರ ಮುಚ್ಚಬೇಕು ಮೇಲೆ. ಒಂದು ಪ್ಲೇಟನ್ನು ಮೇಲೆ ಮುಚ್ಚೋದ್ರಿಂದ ದೋಸೆ ತುಂಬ ಚೆನ್ನಾಗಿ ಗರಿಗರಿಯಾಗಿ ಸಾಫ್ಟಾಗಿ ಬರುತ್ತೆ. ಸೊ ದೋಸೆ ಬೇಯುವಷ್ಟರಲ್ಲಿ ನಾನು ಚಟ್ನಿ ರೆಡಿ ಮಾಡಿಕೊಂಡೆ. ನೋಡಿ, ಇವಾಗ ಈರುಳ್ಳಿನ ಹಂಚಿಗೆ ತಿಕ್ಕಿರೋದ್ರಿಂದ ಯಾವ ಥರ ಹೇಳುತ್ತೆ ಅಂತ ದೋಸೆ ಹಂಚಕ್ಕೆ ಹಚ್ಕೊಳ್ಳೋದಿಲ್ಲ. ದೋಸೆ ಪಲ್ಯ ರೆಡಿ ಆಯಿತು. ಹಂಗೆ ಸ್ವಲ್ಪ ಮನೆ ಹತ್ರನೇ ಯಾರೋ ಪಾತ್ರೆ ತೊಗೊಳ್ಳೋರು ಬಂದಿದ್ದರು. ನೋಡಿ, ಇದು 100 ರೂಪಾಯಿಗೆ 3 ಸ್ಪೂನು ಮತ್ತು 100 ರೂಪಾಯಿಗೆ 3 ಲೋಟ ಅಂತ ಕೊಟ್ಟರು. ತುಂಬ ಚೆನ್ನಾಗಿತ್ತು. ನನಗೇನೋ ಇಷ್ಟ ಆಯ್ತು ಇದು ಲೋಟ. ಟೀ ಕಾಫಿ ಎಲ್ಲ ಸುಡ್ತಿದ್ರೆ ಅದನ್ನು ಹಿಡ್ಕೊಳಕ್ಕಾಗಲ್ವಲ್ಲ, ಈ ಥರ ಹಿಡ್ಕೊಂಡು ಕುಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಸ್ಪೂನ್ಗಳು ಅಷ್ಟೇ, ಹೊಸ ಹೊಸ ಸ್ಪೂನು, ತುಂಬ ಚೆನ್ನಾಗಿತ್ತು. ನನಗೆ ನೋಡಿದೆ ಪಿಂಗಾಣಿ ದೊಡ್ಡದಾಗ್ಬಿಡುತ್ತೆ. ಈ ಥರ ಗೆಸ್ಟ್ ಬಂದಾಗೂ ಟೀ ಕೊಡೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಇದೆಲ್ಲ ಆದಮೇಲೆ ಮತ್ತೆ ತೋಟಕ್ಕೆ ಹೋದ್ವಿ. ಭಾನುವಾರ ಆಗಿರೋದ್ರಿಂದ ಮಕ್ಕಳೆಲ್ಲ ತೋಟದಲ್ಲಿ ಆಟ ಆಡ್ತಿದ್ದಾರೆ. ಮತ್ತು ನನಗೆ ಸ್ವಲ್ಪ ಕೆಲಸ ಇತ್ತು. ಹೂನ ಮತ್ತು ಒಂದು ಸ್ವಲ್ಪ ತರಗುಣಿಕಾಯಿ ಅದನ್ನೆಲ್ಲ ಬಿಡಿಸ್ಕೋಬೇಕಾಗಿತ್ತು. ಮಕ್ಕಳನ್ನೆಲ್ಲ ಆಟ ಆಡೋಕ್ಕೆ ಬಿಟ್ಬಿಟ್ಟು ನಾನು ಒಂದು ಸ್ವಲ್ಪ ಕೆಲಸ ಮಾಡ್ಕೋಬೇಕಾಯಿತು. ನಮ್ಮ ಮನೆಯವರು ಸ್ವಲ್ಪ ಮೋಟ್ರ್ ಸ್ಟಾರ್ಟ್ ಆಯ್ತಿಲ್ಲ ಅಂತ ಅಲ್ಲಿ ಜಂಪ್ ಕಟ್ ಆಗಿದೆ ಅಂತ ಅಲ್ಲಿ ಹಾಕಕ್ಕೆ ಹೋದರು. ಅಷ್ಟರಲ್ಲಿ ನಾನೆಲ್ಲ ಇಲ್ಲೆಲ್ಲ ತರಕಾರಿನೆಲ್ಲ ಬಿಡಿಸ್ಕೊತಿದ್ದೆ. ಅವತ್ತು ತೊಗರಿ ಗಿಡದಲ್ಲೆಲ್ಲ ಕಳೆ ಕಿತ್ತಿದ್ನೆಲ್ಲ ನೋಡಿ ಎಷ್ಟು ನೀಟಾಗಿ ಕಾಣುತ್ತೆ. ತರಕಾರಿ ಮತ್ತು ಚಿಂತಾಮಣಿ ಹೂವು ಏನೆಲ್ಲ ಇಟ್ಕೊಂಡು, ಯಾಕಂದರೆ ಮಳೆ ಬರೋಂಗಿತ್ತು. ಇದನ್ನೆಲ್ಲ ಕಿತ್ತಿಟ್ಕೊಂಡ್ರೆ ನೆನೆಯಲ್ಲ. ಅಷ್ಟರಲ್ಲಿ ನಾನು ಬೇರೆ ಕೆಲಸ ಮಾಡ್ಕೋಬೋದು ಅಂತ ತರಗುಣಿಕಾಯಿ ಇತ್ತು, ಒಂದೊಂದೇ ಕಿತ್ಕೊತಿದ್ದೆ. ಇದು ಹಾಕೊಂಡೆ 3 ತಿಂಗಳಾಗಿತ್ತು ಫ್ರೆಂಡ್ಸ್. ತುಂಬ ಚೆನ್ನಾಗಿ ಬಂದಿತ್ತು ತರಗುಣಿಕಾಯಿ. ಕೀರೆ ಸೊಪ್ಪು ನೋಡಿ, ಕುಯ್ದಿರೋದು ಎಷ್ಟು ಚೆನ್ನಾಗಿ ಬಂದಿದೆ ಕುಡಿ.
ಅವರೆ ಗಿಡ ಈ ಥರ ಹಂಪ್ತಿರುತ್ತಲ್ಲ ಅವರೆ ಗಿಡ ಅದ್ರ ಕುಡಿನೆಲ್ಲನೂ ಕಿತ್ತರೆ ತುಂಬ ಚೆನ್ನಾಗಿ ಒಡ್ಕೊಂಡು ಬರುತ್ತೆ. ಮತ್ತು ತೊಗರಿ ಗಿಡನೂ ಅಷ್ಟೇ, ಅದ್ರ ಕುಡಿನ ಅವಾಗವಾಗ ಜಿಗುಡ್ತಾ ಇದ್ದರೆ ತುಂಬ ಚೆನ್ನಾಗಿ ಬರುತ್ತೆ. ತರಗುಣಿಕಾಯಿ ಮತ್ತು ಒಂದು ಸ್ವಲ್ಪ ಬದನೆಕಾಯಿ ಸಿಕ್ತು, ಹಾಗೆ ಒಂದು ಸ್ವಲ್ಪ ಕೀರೆ ಸೊಪ್ಪು ಕುಯ್ಕೊಂಡೆ. ಮತ್ತು ಚಿಂತಾಮಣಿ ಹೂವು ಮತ್ತು ಸ್ಫಟಿಕ ಹೂವು ಅದನ್ನೆಲ್ಲ ಸ್ವಲ್ಪ ಬಿಡಿಸ್ಕೊಂಡೆ. ವಾರಕ್ಕಾಗುತ್ತೆ, ನಾಳೆಗೆ ಸೋಮವಾರ ಇರುತ್ತಲ್ಲ ಒಳಕ್ಕಾಗುತ್ತೆ ಅಂತ. ನನಗೆ ಈ ಥರ ತೋಟದಲ್ಲಿ ಮನೆಗಾಗುವಷ್ಟು ತರಕಾರಿ ಸೊಪ್ಪು ಹೂವನ್ನೆಲ್ಲ ಬೆಳ್ಕೋಬೇಕು ಅಂತ ತುಂಬ ಆಸೆ ಇತ್ತು. ಅದಕ್ಕೆ ಎಲ್ಲ ಗಿಡಗಳ್ನೂ ಹಾಕ್ಕೋತೀನಿ. ಈ ರೀತಿ ನಮ್ಮ ತೋಟದ್ದೇ ತರಕಾರಿ ಸೊಪ್ಪನ್ನೆಲ್ಲ ತಂದು ಅಡುಗೆ ಮಾಡಿ ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಇವಾಗ ಅವರೆ ಗಿಡ ಹಾಕ್ಕೊಂಡಿದ್ದೆ ಒಂದು ಪಾತಿಗೆ. ಸೊ ಅದರಲ್ಲೆಲ್ಲ ಕಳೆ ಬೆಳ್ಕೊಂಡಿತ್ತು, ಅದನ್ನೆಲ್ಲ ಸ್ವಲ್ಪ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಬರ್ತಿದ್ದೆ. ಎಲ್ಲ ಸೊಪ್ಪನ್ನೆಲ್ಲ ತರಕಾರಿನೆಲ್ಲ ಕಿತ್ತಿಟ್ಕೊಂಡು ಬಂದೆ. ಕಳೆ ಅಂತೂ ತುಂಬ ಜಾಸ್ತಿ ಬೆಳೆದಿದೆ. ಕಳೆ ತೆಗೆದಿಲ್ಲ ಅಂತ ಅಂದರೆ ಅವರೆ ಗಿಡಗಳು ಚೆನ್ನಾಗಿ ಬೆಳೆಯೋದಿಲ್ಲ. ಕಳೆ ಗಿಡಗಳನ್ನೇ ಅದರ ಅವರೆ ಗಿಡಕ್ಕೆ ಸಿಗಬೇಕಾದ ಪೋಷಕಾಂಶನೆಲ್ಲ ಎಳ್ಕೊಂಡು ಅವರೆ ಗಿಡ ಮೇಲೆ ಏಳಕ್ಕೆ ಬಿಡಲ್ಲ, ಚೆನ್ನಾಗಿ ಫಲ ಕೊಡೋಕ್ಕೂ ಬಿಡಲ್ಲ, ಕಾಯಿ ಬಿಡೋಕ್ಕೂ ಬಿಡಲ್ಲ. ಆದ್ದರಿಂದ ಸ್ವಲ್ಪ ಕಳೆ ಕಿತ್ಕೋಬೇಕು. ಎಷ್ಟಾಗುತ್ತೋ ಅಷ್ಟು ಇವತ್ತು ಕಿತ್ಕೊಂಡು ರಜಾ ಇದ್ದಾಗ ಇನ್ನೊಂದು ದಿನ ಬಂದು ಕಳೆನೆಲ್ಲ ಕಿತ್ಕೊಳ್ಳೋಣ ಅಂತ ತೆಗಿತಾ ಇದ್ದೀನಿ ಕಳೆನ. ನಮ್ಮ ತೋಟಗಳಲ್ಲಿ ನಮ್ಮ ಹೊಲಗಳಲ್ಲಿ ನಾವು ಕೆಲಸ ಮಾಡೋದ್ರಲ್ಲಿ ತಪ್ಪೇನಿಲ್ಲ. ನಮ್ಮ ಕೆಲಸ ನಾವು ಮಾಡ್ಕೋಬೇಕು. ಎಲ್ಲದಕ್ಕೂ ಆಳನ್ನೇ ಇಟ್ಕೊಂಡು ಮಾಡೋಕ್ಕಾಗಲ್ಲ. ನಾನು ಈ ಪಾತಿಗೆ ತೊಗರಿಕಾಯಿ, ಅವರೆ ಗಿಡ, ತರಗುಣಿ ಎಲ್ಲ ಹಳ್ಳು ಮತ್ತು ಎಲ್ಲ ಮಿಕ್ಸ್ ಮಾಡಿ ಹಾಕ್ಕೊಂಡಿದ್ದೀನಿ, ಯಾವುದಾದ್ರೂ ಒಂದು ಚೆನ್ನಾಗಿ ಬರಲಿ ಅಂತ. ಸೊ ಇದೆಲ್ಲ ಆಯಿತು. ಸ್ವಲ್ಪ ಮನೆಗೆ ಬಂದ್ವಿ. ಸಂಜೆ ಕಾಳು ತಂದಿದ್ನಲ್ಲ ತರಗುಣಿಕಾಯಿ ಅದನ್ನೆಲ್ಲ ಹಿಡ್ಕೊಂಡು ಸಂಜೆಗೆ ಸಾರು ಮಾಡೋಣ, ಹುಳಿ ಸಾರು ಮಾಡೋಣ ಅಂತ ರೆಡಿ ಮಾಡ್ಕೊಂಡಿದ್ದೆ. ತರಗುಣಿಕಾಯಿ ಜೊತೆಗೆ ಆಲೂಗೆಡ್ಡೆ, ಬದನೆಕಾಯಿ ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ. ಬೇರೆ ತರಕಾರಿಗಳು ಹಾಕ್ಕೊಂಡ್ರೆ ಚೆನ್ನಾಗಿರಲ್ಲ. ಇದನ್ನೆಲ್ಲ ಕುಕ್ಕರ್ಗೆ ಹಾಕಲ್ಲ ನಾನು, ಹಾಗೆ ಪಾತ್ರೆನಲ್ಲೇ ಬೇಯಿಸಿ ಮಾಡಿದ್ರೆ ತುಂಬ ಟೇಸ್ಟಾಗಿರುತ್ತೆ. ಸಾಂಬಾರನ್ನು ಅಷ್ಟೇ ಸ್ವಲ್ಪನೇ ಮಾಡ್ಕೋಬೇಕು, ಜಾಸ್ತಿ ಮಾಡಿಕೊಂಡ್ರೆ ಅಷ್ಟು ಟೇಸ್ಟಾಗಿರಲ್ಲ. ಇವಾಗ ನಾನು ತರಕಾರಿ, ಹಸಿಕಾಳು ಎಲ್ಲನೂ ಒಂದು ಪಾತ್ರೆಗೆ ಹಾಕಿ ಸ್ವಲ್ಪ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಬೇಯಿಸ್ಕೊತಿದ್ದೀನಿ. ಈ ಖಾರಕ್ಕೆ ನಾನು ಒಂದೆರಡು ಟೊಮೊಟೊ ಮತ್ತು ಸ್ವಲ್ಪ ಕಾಯಿನ ಹಾಕ್ಕೋತೀನಿ. ಸಾಂಬಾರು ತೆಳ್ಳಗಾಗ್ಬಿಡುತ್ತಲ್ಲ, ಅದಕ್ಕೆ ಸ್ವಲ್ಪ ಕಾಯಿ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಇರುತ್ತೆ. ಕಲರಾಗಿ ಸಾಂಬಾರು ಟೇಸ್ಟಾಗೂ ಇರುತ್ತೆ. ಸೊ ಸಾರೆಲ್ಲ ಕುದ್ದಾದ್ಮೇಲೆ ಇದಕ್ಕೆ ಒಗ್ಗರಣೆಗೆ ಸಾಸಿವೆ, ಕರಿಬೇವಿನ ಸೊಪ್ಪು, ಬೆಳ್ಳುಳ್ಳಿ, ಈರುಳ್ಳಿ ಇಷ್ಟನ್ನು ಹಾಕ್ಕೊಂಡ್ರೆ, ಒಂದು ಬೆಳ್ಳುಳ್ಳಿನ ಸ್ವಲ್ಪ ಕಲ್ಲಿನಲ್ಲಿ ಜಜ್ಜಿಬಿಟ್ಟು ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಹಸಿಕಾಳು ಸಾಂಬಾರು ಟೇಸ್ಟಾಗಿ ಗಮ್ ಅಂತ ಇರುತ್ತೆ. ನೋಡಿ ಈಗ ಒಗ್ಗರಣೆ ಹಾಕೋತಿದ್ದೀನಿ. ಒಗ್ಗರಣೆ ಹಾಕ್ಕೊಳ್ಳೋಕ್ಕೆ ಬಾಣಲಿ ಹಳೇದಾಗ್ಬಿಟ್ಟಿದೆ, ಅದು ಒಗ್ಗರಣೆಲಿ ಬೆಂದು ಕಪ್ಪಗಾಗ್ಬಿಟ್ಟಿದೆ. ಏನೂ ತಿಳ್ಕೊಬೇಡಿ, ಹೊಸದು ತಗೋಬೇಕು. ಈ ಥರ ಚಿಕ್ಕ ಬಾಣಲಿಗಳು ಸಿಗ್ತಿಲ್ಲ. ಇದಕ್ಕೊಂದೇ ಒಂದು ಸ್ವಲ್ಪ ಹುಣಸೆಹಣ್ಣು, ಹಸಿ ಕಾಳಿಗೆಲ್ಲ ಹುಣಸೆಹಣ್ಣು ಬಿಟ್ರೆ ತುಂಬ ಚೆನ್ನಾಗಿ ಟೇಸ್ಟಾಗಿರೋದು. ಎಷ್ಟೇ ಟೊಮೊಟೊ ಹಾಕಿದ್ರೂ ಟೇಸ್ಟ್ ಬರೋಲ್ಲ. ಒಂದು ಸ್ವಲ್ಪ ಹುಣಸೆಹಣ್ಣು ಬಿಟ್ಕೊಂಡ್ರೆ ತುಂಬ ಟೇಸ್ಟಾಗಿರುತ್ತೆ. ನೋಡಿದ್ರಲ್ಲ ಕಡಿಮೆ ಪದಾರ್ಥ ಬಳಸಿ ಯಾವ ರೀತಿ ಹಸಿಕಾಳು ಸಾಂಬಾರನ್ನು ಮಾಡೋದು ಅಂತ. ತುಂಬ ಚೆನ್ನಾಗಾಗಿತ್ತು ಸಾರಂತೂ. ನಾನು ವೀಡಿಯೋ ನೋಡೋದಕ್ಕೆ ಥ್ಯಾಂಕ್ಸು ಫ್ರೆಂಡ್. ಇದೇ ರೀತಿ ನನಗೆ ಸಪೋರ್ಟ್ ಮಾಡಿ.